ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರವಿ. ಸೊ ಮತ್ತೆ ಒಂದು ಹೊಸ ವಿಡಿಯೋ ನಾನು ನಿಮಗೆ ತಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಇದೆ ಅಂತ ಸ್ಪೆಷಲ್ಲು ಅನ್ನೋದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗುತ್ತೆ. ನೀವು ಕೊನೆಯವರೆಗೂ ನೋಡಿ. ಇದು ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಿಮಗೆ ಬಹಳಷ್ಟು ಉಪಯೋಗ ಆಗುವಂಥದ್ದು. ಯಾಕೆ ಅಂದರೆ ಕರ್ನಾಟಕದ ಹೊರಗೆ ಉಪಯೋಗ ಅಲ್ವಾ ಸರ್ ಅಂದರೆ ಆಗುತ್ತೆ, ಆದರೆ ಕನ್ನಡ ಅರ್ಥ ಆಗಲ್ಲ ಅವರಿಗೆ. ಆ ರೀಸನ್ಗೋಸ್ಕರ ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಸೊ ಅವರು ಕನ್ನಡ ಅರ್ಥ ಆಗುತ್ತೆ ಅಂದರೆ ಈ ವಿಡಿಯೋ ಅವ್ರಿಗೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯೂಟ್ಯೂಬಲ್ಲಿ ಮ್ಯಾಕ್ಸಿಮಮ್ ಈ ಥರ ಒಂದು ವಿಡಿಯೋ ಸಿಗೋದಿಲ್ಲ ಅನ್ನೋ ಪ್ರಾಮಿಸ್ ನಂದಿದೆ. ಯಾಕೆಂದರೆ ಇದು ನನ್ನ ಪರ್ಸ್ನಲ್ ಲೈಫ್ಗೆ ಅಂತ ನಾನು ಹಾಕ್ಕೊಂಡಿರೋ ಒಂದು ಫಾರ್ಮುಲೇಷನ್. ಸೊ ನಿಮಗೆ ಉಪಯೋಗ ಆಗಲಿ ಅಂತ ನಾನು ನಿಮ್ಗೆ ಇದನ್ನು ಕೊಡ್ತಾಯಿದ್ದೀನಿ. ಸೊ ಇವತ್ತಿನ ಟಾಪಿಕ್ ನಿಮಗೆ ತಮ್ಲೈನಲ್ಲಿ ನೋಡಿರ್ತೀರ, ಬಟ್ ಆದರೂ ಕೂಡ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದೀರಾ ಅಂದರೆ ಲೈಕ್ ಶೇರ್ ಅನ್ನೋದು ಮರಿಬೇಡಿ. ಸೊ ಏನಪ್ಪ ಟಾಪಿಕ್? ಹೌ ಟು ಸ್ಟಾಪ್ ಇಂಪಲ್ಸಿವ್ ಸ್ಪೆಂಡಿಂಗ್. ಅಂದರೆ ನಾನು ನೋಡಿದ್ನೆಲ್ಲ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ಹೇಗೆ ಅವಾಯ್ಡ್ ಮಾಡೋದು, ಆ ಥರದ್ದು ಒಂದು ಭಾವನೆನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು. ಸೊ ನಾನು ನಿಮಗೊಂದು 4 ಪಾಯಿಂಟರ್ಸ್ ಹೇಳ್ತೀನಿ. ಸೊ ಈ 4 ಪಾಯಿಂಟರ್ಸ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ. ಅದು ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ. ಸರ್ ನೀವು ಮಾಡ್ತಾಯಿದ್ದೀರಾ ಅಂತ ನೀವು ನನಗೆ ಕೇಳಿದ್ರೆ, ಖಂಡಿತವಾಗಿಯೂ ನಾನು ನನ್ನ ಡೇ ಟು ಡೇ ಲೈಫಲ್ಲಿ ಮಾಡ್ತಾಯಿದ್ದೀನಿ. ಅದರಿಂದ ನನಗೆ ಬಹಳಷ್ಟು ಚೇಂಜಸ್ ಸಿಕ್ಕಿದೆ. ಆದಷ್ಟು ಇಂಪಲ್ಸಿವ್ ಸ್ಪೆಂಡಿಂಗ್ ನನ್ನ ಕಡೆಯಿಂದನೂ ಕೂಡ ಕಡಿಮೆ ಆಗಿದೆ. ಯಾಕಂದರೆ ನಾನು ಕೂಡ ಮನುಷ್ಯನೇ, ನೋಡಿದ್ದನ್ನ ನಾವು ಪರ್ಚೇಸ್ ಮಾಡಬೇಕು ಅಂತಲೇ ಅನಿಸುತ್ತೆ. ಸೊ ಆದರೂ ಕೂಡ ನಾನು ಅದನ್ನ ಅವಾಯ್ಡ್ ಹೇಗೆ ಮಾಡ್ತಾಯಿದ್ದೀನಿ ಅಂದರೆ ಇದೇ 4 ಫಾರ್ಮುಲೇಷನಿಂದ. ಮೊದಲನೇದು, ಒಂದು ಇಂಪಲ್ಸಿವ್ ಸ್ಪೆಂಡಿಂಗ್ ಅಂದರೆ ನೋಡಿದ್ನೆಲ್ಲ ಪರ್ಚೇಸ್ ಮಾಡೋದನ್ನ ಅವಾಯ್ಡ್ ಮಾಡೋದು ಹೇಗೆ, ಅಥವಾ ಎಕ್ಸೆಸಿವ್ ಸ್ಪೆಂಡಿಂಗ್ನ ಅವಾಯ್ಡ್ ಮಾಡೋದು ಹೇಗೆ. ಸೊ ಮೊದಲನೇದು ಏನು ಮಾಡಿ, ನೀವು ಯಾವುದಾದ್ರೂ ಶಾಪಿಂಗ್ ಹೋಗ್ತಾ ಇದ್ದೀರಾ, ನೀವು ಗ್ರೋಸರೀಸ್ ಅಂದರೆ ದಿನಸಿನೇ ತರಕ್ಕೆ ಹೋಗ್ಬೋದು, ಇಲ್ಲ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇರ್ಬೋದು, ಇಲ್ಲ ನೀವೆಲ್ಲಾದರೂ ಸುಮ್ಮನೆ ಒಂದು ಮಾಲ್ನ ತಿರುಗಾಡ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇರ್ಬೋದು, ಇಲ್ಲ ಎಲ್ಲಾದರೂ ಆಚೆ ನೀವು ತಿರುಗಾಡಕ್ಕೆ ಹೋಗಿರ್ಬೋದು. ಅಂಥ ಟೈಮಲ್ಲಿ ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅದಕ್ಕೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ ಫಸ್ಟು. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಟಿ ಶರ್ಟ್ ತೊಗೊಳ್ಬೇಕು, ಇಲ್ಲ ಪ್ಯಾಂಟ್ ಜೀನ್ಸ್ ತೊಗೊಳ್ಬೇಕು, ಇಲ್ಲ ನಾನೊಂದು ಬ್ರೇಸ್ಲೆಟ್ಸ್ ತೊಗೋಬೇಕು, ವಾಚ್ ತೊಗೋಬೇಕು, ಇಲ್ಲ ನೀವೇನಾದರೂ ಮನೆಗೆ ದಿನಸಿ ಸಾಮಾನು ತರಬೇಕು ಅಂದಾಗ ನೀವು ಮಾಲ್ಸ್ಗೆ ಹೋಗ್ತೀರಾ ಅಂದರೆ ಅಲ್ಲೂ ಕೂಡ ಅಷ್ಟೇ. ಈಗ ನೀವೇನೇನು ಪರ್ಚೇಸ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಲಿಸ್ಟ್ ಇರಬೇಕು. ಸೊ ಆ ಲಿಸ್ಟ್ ಮಾಡಿದ ಮೇಲೆ ಆ ಲಿಸ್ಟಿಗೆ ಅಂತ ಏನು ಟೈಮ್ ಸ್ಪೆಂಡ್ ಮಾಡಿರ್ತೀರ ಅದು ವೇಸ್ಟ್ ಆಗಬಾರ್ದು. ಆ ಕಾರಣದಿಂದ ನೀವು ಲಿಸ್ಟಲ್ಲಿ ಏನಿದೆಯೋ ಅಷ್ಟು ಮಾತ್ರ ನೀವು ಕಣ್ಣು ಮುಚ್ಕೊಂಡು ತೊಗೊಂಡು ಬರಬೇಕು, ಬೇರೆ ಇದನ್ನೇನು ನೋಡಬಾರ್ದು. ಲಿಸ್ಟಲ್ಲಿ ಇವಾಗ ನೀವು ಫಸ್ಟ್ ಆ್ಯಪಲ್ಸ್ ಅಂತ ಬರೆದಿದ್ರೆ ಆ್ಯಪಲ್ಸ್ ಮಾತ್ರ ತೊಗೋಬೇಕು. ಅಲ್ಲಿ ಆರೆಂಜಸ್ಸು, ಗ್ರೇಪ್ಸು, ಅಥವಾ ನಿಮ್ಗೇನಾದ್ರು ಪೊಮೊಗ್ರೆನೇಟ್ಸ್ ಇವೆಲ್ಲ ಏನೇ ಇರ್ಬೋದು, ಅದನ್ನು ಯಾವುದನ್ನು ಕೂಡ ನೀವು ತೊಗೋಬಾರ್ದು. ಸೊ ನೀವೇನೇ ಒಂದು ಪರ್ಚೇಸ್ ಮಾಡ್ತಾ ಇದ್ದೀರಾ ಅನ್ನೋದಾದಾಗ, ಸೊ ಲಿಸ್ಟ್ ಏನಿರುತ್ತೆ ಆ ಲಿಸ್ಟ್ಗೆ ನೀವು ಸ್ಟಿಕ್ ಆಗಿ. ಸೊ ಯಾವುದೇ ಕಾರಣಕ್ಕೂ ಆ ಲಿಸ್ಟಲ್ಲಿ ಇಲ್ಲದೆ ಇರೋ ಒಂದೇ ಒಂದು ಪದಾರ್ಥ ಕೂಡ ನೀವು ನಿಮ್ಮ ಶಾಪಿಂಗ್ ಬ್ಯಾಗಲ್ಲಿ ಇರಬಾರ್ದು. ಸೊ ಇದನ್ನು ನೀವು ಯಾವಾಗ ಅಳವಡಿಸ್ಕೊತೀರಾ ಆವಾಗ ನೋಡಿ ನಿಮ್ಮ ಇಂಪಲ್ಸಿವ್ ಸ್ಪೆಂಡಿಂಗ್ ಆಗಲಿ ಅಥವಾ ಅನ್ನೆಸೆಸರಿ ಸ್ಪೆಂಡಿಂಗ್ ಆಗಲಿ ಅವಾಯ್ಡ್ ಆಗುತ್ತೆ. ಯಾವ ಕಾರಣಕ್ಕೆ ಅಂದರೆ, ನೀವು ಯಾವುದೇ ಶಾಪಿಂಗ್ ಮಾಲ್ ಇರ್ಬೋದು ಅಥವಾ ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು ಹೋದಾಗ ಅಲ್ಲಿ ಹೇಗಿರುತ್ತೆ ಅಂದರೆ, ನಿಮಗೆ ಬೇಕಾಗಿರೋ ವಸ್ತುಗಳು ಏನಿರುತ್ತೆ ಅದೆಲ್ಲ ಕೊನೆಯಲ್ಲಿರುತ್ತೆ. ನಿಮ್ಮ ಎಂಟ್ರೆನ್ಸಲ್ಲಿ ಸಿಗುವಂಥದ್ದೆಲ್ಲ ಅನ್ವಾಂಟೆಡ್ ಥಿಂಗ್ಸ್. ಸೊ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಆ ಕಾರಣದಿಂದ ನೀವು ಆ ಟ್ರ್ಯಾಪ್ಗೆ ಬೀಳಬೇಡಿ. ಇನ್ನು ಎರಡನೇದು, ಫಸ್ಟ್ ಪಾಯಿಂಟ್ ನಾನು ನಿಮ್ಗೆ ಹೇಳಿದ್ದೀನಿ, ಸ್ಟಿಕ್ ಟು ಯುವರ್ ಶಾಪಿಂಗ್ ಲಿಸ್ಟ್. ಇನ್ನು ಎರಡನೇದು, ನೀವು ಆನ್ಲೈನಲ್ಲಿ ಚೆಕ್ ಮಾಡಬೇಕಾದ್ರೆ ಇನ್ಕಾಗ್ನಿಟೋ ಮೋಡ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸಿ ನಿಮ್ಮ ಶಾಪಿಂಗ್ನ ಮಾಡಿ. ಕಾರಣ ಏನಂದರೆ, ನಿಮಗೆ ಕುಕೀಸ್ ಅಂತ ಒಂದಿರುತ್ತೆ. ಆ ಕುಕೀಸಲ್ಲಿ ಏನಾಗುತ್ತೆ, ನೀವು ಏನೇನು ಸರ್ಚ್ ಮಾಡಿರ್ತೀರ ಅದು ನಿಮಗೆ ಮತ್ತೆ ಸಜೆಷನ್ಸ್ ಕೊಡೋದೇ ಆಗಲಿ ಅಥವಾ ನಿಮಗೆ ಆ್ಯಡ್ಸ್ ಕೊಡೋದೇ ಆಗಲಿ ಅದ್ರ ಮೇಲೆ ಡೆವಲಪ್ ಆಗುತ್ತೆ. ಮತ್ತು ಇನ್ನೊಂದೇನಾಗುತ್ತೆ, ಕೆಲವು ಸಲ ನೀವು ಭಾರಿ ಸರ್ಚಸ್ಸು, ಕೆಲವೊಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ಒಂದು ಮೊಬೈಲ್ ತೊಗೊಳ್ತೀರಾ ಅಂದಾಗ ನೀವು ಯಾವ ಮಾಡಲು ಮೊಬೈಲ್ ಹುಡುಕಿರ್ತೀರ ಆ ಮಾಡೆಲ್ ಮೊಬೈಲ್ದು ರೇಟ್ ವೇರಿಯೇಷನ್ಸ್ ಕೂಡ ನಿಮ್ಮ ಸರ್ಚ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅದು ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಪದೇ ಪದೇ ಆ್ಯಡ್ಸ್ನ ರನ್ ಮಾಡ್ತಾ ಇರುತ್ತೆ. ಈ ಕಾರಣದಿಂದ ಏನಾಗುತ್ತೆ, ನಿಮಗೆ ಆ ಇಂಪಲ್ಸಿವ್ ನೇಚರ್ ಜಾಸ್ತಿ ಡೆವಲಪ್ ಆಗಿ ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗ್ತೀರಾ. ಆವಾಗ ಏನಾಗುತ್ತೆ, ನಿಮಗೆ ಅನ್ನೆಸೆಸರಿ ಸ್ಪೆಂಡಿಂಗ್ ಆಗುತ್ತೆ. ಸೊ ಆನ್ಲೈನಲ್ಲಿ ಏನೇ ಚಿಕ್ಕ ಪುಟ್ಟ ಸ್ಪೆಂಡಿಂಗ್ ಮಾಡ್ತೀರಾ ಅಂದರೂ ಅಥವಾ ಪರ್ಚೇಸ್ ಮಾಡ್ತೀರಾ ಅಂದರೂ ಇನ್ಕಾಗ್ನಿಟೋ ಮೋಡಲ್ ಮಾಡೋದು ಬಹಳ ಉತ್ತಮ. ಇನ್ನು ಮೂರನೇ ಪಾಯಿಂಟು, ಫಿಕ್ಸ್ ಯುವರ್ ಬಜೆಟ್ ಟು ಬೈ. ಅಂದರೆ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಒಂದು ಬಜೆಟ್ ಇಟ್ಕೊಂಡು ಹೋಗಿ. ಆ ಬಜೆಟ್ ಮೇಲೆ ಒಂದೇ ಒಂದು ರೂಪಾಯಿ ಕೂಡ ನೀವು ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಡಿ. ಇಲ್ಲ ಸರ್ ಅದಕ್ಕೆ ನಾನು ಸ್ಟಿಕ್ ಮಾಡೋಕ್ಕಾಗಲ್ಲ ಸರ್, ಏನು ಮಾಡೋಣ. ಹಾಗಿದ್ದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲಾದರೂ ಒಂದು ಶಾಪಿಂಗ್ ಹೋಗ್ತೀನಿ ಅಂದರೆ ಒಂದು 3,000 ನಾನು ಖರ್ಚು ಮಾಡಬೇಕು. ಅದ್ರ ಮೇಲೆ ನನ್ನ ಕೈಲಿ ಖರ್ಚು ಮಾಡೋಕ್ಕಾಗಲ್ಲ ಅಂತಿದ್ದಾಗ ಬರೀ 3,000ನೇ ಜೇಬಲ್ಲಿ ಇಟ್ಕೊಂಡು ಹೋಗಿ.
ಯಾಕೆಂದರೆ ನಿಮ್ಮ ಜೇಬಲ್ಲಿ ಇರೋದೇ ಅಷ್ಟು ಅಂದಾಗ ನೀವು ಎಕ್ಸ್ಟ್ರಾ ಸ್ಪೆಂಡ್ ಮಾಡೋಕ್ಕೆ ಚಾನ್ಸೇ ಇರೋದಿಲ್ಲ. ನಾವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಥವಾ ನಾವು ಗೂಗಲ್ ಪೇ, ಫೋನ್ಪೇ ತೊಗೊಂಡೋದಾಗ ಏನಾಗುತ್ತೆ, ಅಲ್ಲಿ ಎಷ್ಟು ಬಿಲ್ ತೋರಿಸುತ್ತೋ ಅಷ್ಟು ನಾವು ಪೇ ಮಾಡಿರ್ತೀವಿ. ಬಟ್ ನಿಮ್ಮ ಜೇಬಲ್ಲಿ ಇರೋದೇ 3,000 ಕ್ಯಾಶು ಅಂದಾಗ ನೀವು 3,000ನೇ ತೊಗೋಬೇಕಾಗತ್ತೆ. ಸೊ ಮಿಕ್ಕಿದ್ದು ನೀವು ವಾಪಸ್ ಕೊಡಬೇಕಾಗತ್ತೆ. ಸೊ ಇದು ಒಂದು ಟ್ರಿಕ್. ಸೊ ನೀವೇನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀರ ಅದಕ್ಕೆ ಒಂದು ಬಜೆಟ್ ಫಿಕ್ಸ್ ಮಾಡಿ, ಆ ಬಜೆಟ್ ಮೇಲೆ 1 ರೂಪಾಯಿ ಕೂಡ ಖರ್ಚು ಮಾಡಬೇಡಿ. ಸೊ ಇದು ನಿಮ್ಮ ಇಂಪಲ್ಸಿವ್ ಸ್ಪೆಂಡಿಂಗ್ನ ಅವಾಯ್ಡ್ ಮಾಡುತ್ತೆ. ಕೆಲವ್ರಿಗೆ ಇನ್ನೂ ಅನಿಸಿರ್ಬೋದು 3,000 ಇಟ್ಕೊಂಡ್ರೆ ಹೇಗೆ ಅಂತ. ಕೆಲವು ಸಲ ಏನಾಗುತ್ತೆ, ನಾವು ಶಾಪಿಂಗ್ ಮಾಲ್ಗೆ ಹೋದಾಗ ಬೇಡದೇ ಇರೋದನ್ನು ತೊಗೊಂಡಿರ್ತೀವಿ. ಸೊ 3,000ನೇ ಬಜೆಟ್ ಅಂದಾಗ 3,500 ಬಿಲ್ ಆಗಿದೆ ಅಂದರೆ ಫಸ್ಟ್ ನಾವು ತೆಗೆಯೋದು ಇದು ಬೇಡ, ನಮಗೆ ಬೇಡದಿರೋ ಐಟಮ್ ನಾವು ತೆಗೆದು ಹೊರಗೆ ಇಡ್ತೀವಿ. ಯಾಕಂದರೆ ಅದು 3,000 ಬಜೆಟ್ಗೆ ಬರೋಂಗೆ. ಸೊ ಆ ಕಾರಣದಿಂದ ಬಜೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನು 4ನೇದು, ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಸೊ ಇದನ್ನು ನೀವು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ನಾನು ಅಳವಡಿಸ್ಕೊಂಡಿದ್ದೀನಿ, ಸಕ್ಸಸ್ ಕೂಡ ಆಗಿದೆ. ಅದು ಏನದು? ಸೊ ಫಸ್ಟು ಒಂದು ನಿಮ್ಮ ಪರ್ಚೇಸ್ಗೆ ಒಂದು ಕೂಲಿಂಗ್ ಪೀರಿಯಡ್ ಇಡಿ. ಕೂಲಿಂಗ್ ಪೀರಿಯಡ್ ಅಂದರೆ ಏನಂದರೆ, ನೀವು ಈಗ ನಾನೊಂದು ಮೊಬೈಲ್ ತೊಗೊಳ್ಬೇಕು ಅಥವಾ ಲ್ಯಾಪ್ಟಾಪ್ ತೊಗೊಳ್ಬೇಕು, ಟಿ ವಿ ತೊಗೋಬೇಕು ಅಂತ ಒಂದು ದಿನ ನನಗೆ ಅನಿಸುತ್ತೆ. ಸೊ ಅವತ್ತು ನಾನೇನು ಮಾಡ್ತೀನಿ, ನನ್ನದೇ ಆದ ಒಂದು ಪರ್ಸ್ನಲ್ ಡೈರಿ ಇದೆ. ಆ ಡೈರಿ ಓಪನ್ ಮಾಡಿ ಇವತ್ತಿನ ಡೇಟ್ ಹಾಕಿ, ಟೈಮ್ ಹಾಕಿ, ನಾನು ಏನು ತೊಗೊಳ್ಬೇಕು ಅಂದ್ಕೊಂಡಿರ್ತೀನಿ ಅದನ್ನು ಅಲ್ಲಿ ಬರೀತೀನಿ. ಬರೆದಾಗ ಏನಾಗುತ್ತೆ, ಅದು ನನ್ನ ಆಸೆ. ಅಲ್ಲಿಂದ ನನ್ನ 30 ದಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು 1ನೇ ತಾರೀಕಾದರೆ ನಾನು ಏನು ಟೈಮಿಗೆ ಬರೆದಿದ್ದೀನಿ, ಅಲ್ಲಿಂದ ನಾನು ಮುಂದಿನ ತಿಂಗಳು 1ನೇ ತಾರೀಕುವರೆಗೂ ವೇಟ್ ಮಾಡ್ತೀನಿ. 1ನೇ ತಾರೀಕುವರೆಗೂ ವೇಟ್ ಮಾಡಿದಾಗ ಏನಾಯಿತು, 30 ಡೇಸು ಕಳೆದೋಗಿದೆ. ಮತ್ತೆ ಮುಂದಿನ ತಿಂಗಳು 1ನೇ ತಾರೀಕು ನಾನು ಡೈರಿನ ಓಪನ್ ಮಾಡಿ ಹಿಂದಿನ ತಿಂಗಳು 1ನೇ ತಾರೀಕು ನಾನು ಏನು ಆಸೆ ಪಟ್ಟಿದ್ದೆ ಅದು ನನಗೆ ಅವತ್ತಿಗೆ ಅದೇ ಆಸೆ ಉಳ್ಕೊಂಡಿದೆಯಾ ಅಂತ ನೋಡ್ತೀನಿ. ಉಳಿದಿದ್ದರೆ ಖಂಡಿತವಾಗಿಯೂ ಅದು ನಿಮಗೆ ಬೇಕಾಗಿರುವಂಥ ವಸ್ತುವೇ ಆಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಅವತ್ತು ಅದು ಬೇಡ ಅನಿಸಿತ್ತು ಅಂದರೆ ಅದು ಇಂಪಲ್ಸಿವ್ ಸ್ಪೆಂಡಿಂಗ್ಗೆ ಒಂದು ಕಾರಣ. ಅಂದರೆ ನಿಮಗೆ ಅವತ್ತು ನೀವು ಆ ಭಾವನೆಗೆ ನೀವು ಒಳಗಾಗಿದ್ರಿ ಅನ್ನೋದು ಮಾತ್ರ ಸತ್ಯ ಆಗುತ್ತೆ. ಯಾಕೆ ಅಂದರೆ ಕೆಲವು ಸಲ ಏನಾಗುತ್ತೆ, ನಾವು ಯಾವುದೋ ಒಂದು ಆ್ಯಡ್ ನೋಡ್ತೀವಿ, ಕೆಲವು ಸಲ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತಿರ್ತೀವಿ, ಅವ್ರ ಮನೇಲಿರುವಂಥ ಒಂದು ನಾವು ಪಾಸಿಟಿವ್ ವೈಬ್ಸ್ ಇರ್ಬೋದು, ಅಥವಾ ಅವರು ಯಾವ ಥರ ಬದುಕ್ತಾ ಇದ್ದಾರೆ ಲ್ಯಾವಿಶ್ ಆಗಿ, ಅವ್ರ ಹತ್ರ ಇರೋದು ನಮ್ಗೆ ಯಾಕೆ ಇರಬಾರ್ದು ಅಂತ ಅನಿಸಿರುತ್ತೆ. ಸೊ ನಾವು ಮನೆಗೆ ಬಂದು ನಮ್ಮ ಮನೇಲೂ ಅದೇ ಥರ ಟಿ ವಿ ಇರಬೇಕು, ನಮ್ಮ ಮನೇಲೂ ಅದೇ ಥರ ಫ್ರಿಡ್ಜ್ ಇರಬೇಕು, ಇಲ್ಲ ವಾಷಿಂಗ್ ಮಿಷಿನ್ಸ್ ಇರ್ಬೋದು, ಇಲ್ಲ ನನ್ನ ಶೂಸ್ ಅದೇ ಥರ ಇರಬೇಕು, ಕಾರ್ ಅದೇ ಥರ ಇರಬೇಕು, ಬೈಕ್ ಹಿಂಗೆ ಇರಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದೇ ನಮಗೆ 30 ದಿನ ಕಳೆಯೋದ್ರೊಳಗೆ ಏನಾಗುತ್ತೆ, ನಮಗೆ ಬೇರೆ ಬೇರೆ ವಸ್ತುಗಳು, ಎಲ್ಲ ಇಂಪಾರ್ಟೆಂಟ್ ಆಗಿರೋವಂಥ ವಸ್ತುಗಳು ಆ ಟೈಮಲ್ಲಿ ನಮ್ಮ ಮುಂದೆ ಬಂದಿರುತ್ತೆ. ಯಾಕೆಂದರೆ ಅದು ಬಿಟ್ಟು ನಾವು ಬದುಕೋಕ್ಕಾಗೋಲ್ಲ ಅನ್ನೋಂಥದ್ದು. ಸೊ ಆ 30 ಡೇಸ್ ಕೂಲಿಂಗ್ ಪೀರಿಯಡ್ ಆದಮೇಲೆ ಏನಾಗುತ್ತೆ, ಮತ್ತೆ ನಿಮಗೆ 31st ಡೇ ನೀವು ಅದನ್ನು ಚೆಕ್ ಮಾಡಿದಾಗ ನಿಮ್ಗೆ ಆ 30 ಡೇಸ್ ಬ್ಯಾಕ್ ಏನು ಕಾರಣಗಳು ಸಿಕ್ಕಿತ್ತು ಅದು ಯಾವುದೇ ಕಾರಣ ಮತ್ತೆ ನಿಮ್ಗೆ ಅಲ್ಲಿ ಸಿಗೋದಿಲ್ಲ. ಆದರೆ ನಿಮ್ಗೆ ಅಲ್ಲಿ ಸಿಗೋದು ಮಾತ್ರ ಏನು, ಬೇಕಾ ಬೇಡವಾ ಅನ್ನೋದು ಮಾತ್ರ. ಇನ್ ಕೇಸ್ ಅದು ನಿಮಗೆ ಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ಅದನ್ನು ಪರ್ಚೇಸ್ ಮಾಡಿ. ಯಾಕಂದರೆ ಅದು ನಿಮ್ಮ ನೀಡಾಗಿರುತ್ತೆ, ಇಂಪಲ್ಸಿವ್ ಸ್ಪೆಂಡಿಂಗ್ ಆಗಿರೋದಿಲ್ಲ. ಸೊ ಈ ಕೂಲಿಂಗ್ ಪೀರಿಯಡ್ ಅನ್ನೋದನ್ನು ನೀವು ಅಳವಡಿಸ್ಕೊಳ್ಳಿ. ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಉಪಯೋಗ ಆಗುತ್ತೆ. ಖಂಡಿತವಾಗಿಯೂ ತುಂಬ ದುಡ್ಡು ಸೇವ್ ಆಗುತ್ತೆ. ಇದನ್ನು ನಾನು ಬರೀ ಅರ್ನ್ ಮಾಡ್ತಾವ್ರಿಗೆ ಮಾತ್ರ ಹೇಳ್ತಾಯಿಲ್ಲ, ಸ್ಟೂಡೆಂಟ್ಸ್ ಇರ್ಬೋದು, ಹೌಸ್ ವೈಫ್ಸ್ ಇರ್ಬೋದು, ಅಥವಾ ನೀವೆಲ್ಲಾದರೂ ರಿಟೈರ್ ಪರ್ಸನಲ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಇದು ಯೂಸ್ ಆಗುತ್ತೆ. ಇಂಪಲ್ಸಿವ್ ಸ್ಪೆಂಡಿಂಗ್ ಅನ್ನೋದು ಏಜ್ ಲಿಮಿಟ್ ಬಿಟ್ಟು ಎಲ್ಲರ ಹತ್ರ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ, ದುಡ್ಡು ಸೇವ್ ಮಾಡ್ಕೊಳ್ಳಿ, ಬೇರೆ ಇಂಪಾರ್ಟೆಂಟ್ ಇರೋ ವಸ್ತುಗೆ ಉಪಯೋಗಿಸ್ಕೊಳ್ಳಿ. ಧನ್ಯವಾದಗಳು.